ಯಾಕೆ ಮಾತ್ರ ಕಿತ್ತಿಲ್ಲ, ಇವಾಗ ಕೀಳ್ತೀವಿ, ನಿಮ್ಮ ಮುಂದೆ ಕೀಳ್ತಾ ಇದ್ದೀವಿ. ದೇವ್ರು ಒಂದು ಕೊಟ್ಟರೆ ನಾವು ಇನ್ನೊಂದು ಇಷ್ಟಪಡ್ತೀವಿ. ಇದರಲ್ಲಿ ತುಂಬ ಕಲರ್ಸ್ ಇದೆ, ವೈಟ್, ಗ್ರೀನ್, ಯೆಲ್ಲೋ ಮತ್ತು ಪಿಂಕ್. ಎಲ್ಲ ಹುಡುಗಿರಿಗೂ ಈ ಥರ ಓವರ್ ಸೈಜ್ ಟೀ ಶರ್ಟ್ ಎಲ್ಲ ಇಷ್ಟ ಆಗುತ್ತೆ. ಟೋನ್ ಜೀನ್ಸ್ ಪ್ಯಾಂಟಿಗೆ ಹಾಕ್ಕೊಂಡಿದ್ದೀನಿ, ಇದಕ್ಕೂ ಚೆನ್ನಾಗಿ ಕಾಣ್ತಾರೆ. ಹೀಗೆ ತುಂಬ ಇಷ್ಟ ಅಂದರೆ ನಂಗೆ ಕರ್ಲಿ ಹೇರ್. ಫೈನಲ್ ಕಲೆಕ್ಷನ್ ವಿಡಿಯೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ಕಲೆಕ್ಷನ್ ನಿಮ್ಮ ಫೇವ್ರೆಟ್ ಟಾಪ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಅಂದರೆ, ಸೊ ನಾರ್ಮಲ್ ಆಗಿ ತುಂಬ ಜನಕ್ಕೆ ಅನಿಸಿರುತ್ತೆ ಸ್ಟೈಲಿಗೆ ಯಾವ ಥರ ಮಾಡೋದು ಟಾಪಲ್ಲಿ ಅಂತ. ಈ ವಿಡಿಯೋದಲ್ಲಿ ಅದೊಂದು ತೋರಿಸ್ಕೊಡ್ತೀನಿ, ಯಾವ ಥರ ಸ್ಟೈಲಿಂಗ್ ಮಾಡೋದು ಅಂತ. ಹಾಗೆ ಫುಲ್ ಲೋ ಬಜೆಟ್ ಅಂದರೆ ವಿತಿನ್ 500 ಒಳಗಡೆ ನಾನು ತರಿಸಿದ್ದೀನಿ. ಓವರ್ ಸೈಜ್ ಟೀ ಶರ್ಟ್, ನಾರ್ಮಲ್ ಟೀ ಶರ್ಟ್, ಸೊ ಇಷ್ಟು ತರಿಸಿದ್ದೀನಿ. ಆ್ಯಂಡ್ ತಡ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಟಾಪ್, ಇದು ಶರ್ಟ್ ಆಯಿತಾ, ಓವರ್ ಸೈಜ್ಡ್ ಶರ್ಟ್. ನಾನು ಆಲ್ರೆಡಿ ಇದನ್ನ ವೇರ್ ಮಾಡಿದ್ದೀನಿ. ಓಕೆನಾ? ಇದನ್ನು ಟ್ಯಾಗ್ ಮಾತ್ರ ಕಿತ್ತಿಲ್ಲ, ಇವಾಗ ಕೀಳ್ತೀವಿ, ನಿಮ್ಮ ಮುಂದೆ ಕೀಳ್ತಾ ಇದ್ದೀವಿ. ಸೊ ಇದು ನನ್ನ ಫೇವ್ರೆಟ್ ಶರ್ಟ್. ನಾನು ರೀಸೆಂಟಾಗಿ ನಾನು ಶಿವಮೊಗ್ಗಕ್ಕೆ ಹಾಕೊಂಡು ಹೋಗಿದ್ದೆ. ಎಲ್ಲರೂ ಕೇಳಿದರು ಎಲ್ಲಿ ತೊಗೊಂಡೆ ಅಂತ. ಸೊ ತುಂಬ ಚೆನ್ನಾಗಿ ಇತ್ತು, ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇದು ನಾರ್ಮಲ್ಲು. ಇದರಲ್ಲಿ ತುಂಬ ಕಲರ್ಸ್ ಇದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ವಾಶ್ ಮಾಡಿಲ್ಲ. ಐ ಥಿಂಕ್ ವಾಶ್ ಮಾಡಿದ್ರೂ ಹೀಗೆ ಇರುತ್ತೆ ಅಂತ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದೆ, ನಾನು ಆಮೇಲೆ ಹೇಳ್ತೀನಿ ರೇಟ್ ಎಷ್ಟು ಅಂತ. ಅಂದರೆ 500ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಸೊ ಕಾಸ್ಟ್ಲಿ ಅಂದರೆ 1000-2000 ಅಂತ ಅಲ್ಲ, 600 ರೂಪಾಯಿ 500 ರೂಪಾಯಿ ಹಂಗಿರುತ್ತೆ. ನಾನು ಆಮೇಲೆ ಚೆಕ್ ಮಾಡಿ ನಿಮಗೆ ಹೇಳ್ತೀನಿ. ಆ್ಯಂಡ್ ಇದು ಫುಲ್ ಸ್ಲೀವ್ಸ್ ಇದೆ. ಇದೆಲ್ಲ ಸ್ಟೈಲಿಂಗ್ ಮೇಲೆ ಹೋಗುತ್ತೆ ಆಯಿತಾ. ಎಲ್ಲ ಟಾಪ್ಸು ಅಷ್ಟೇ, ಪ್ರತಿಯೊಂದು ಸ್ಟೈಲಿಂಗ್ ಮೇಲೆ ಹೋಗುತ್ತೆ. ಆ್ಯಂಡ್ ಇವಾಗ ಇದನ್ನು ವೇರ್ ಮಾಡ್ಕೊಂಬರ್ತೀನಿ. ಇದು ಯಾವ ಥರ ಜೀನ್ಸಿಗೆ ಹಾಕೋಬೋದು ಆ್ಯಂಡ್ ಯಾವ ಥರ ಸ್ಟೈಲ್ ಮಾಡ್ಕೊಬೋದು ಅಂತ. ಸೊ ಕೀಪ್ ವಾಚಿಂಗ್. ಹಿಂಗೋಗಿ ಹಿಂಗೆ ಬರ್ತೀನಿ. ಸೊ ಹೇಗೆ ಕಾಣ್ತಾ ಇದ್ದೀನಿ, ಇದು ಸುಮ್ಮನೆ ಮಾಮೂಲಿ ಹಿಂಗೆ ಹಾಕ್ಕೊಂಡಿದ್ದೀನಿ ಟಾಪು. ಅದಕ್ಕೆ ನಾನು ಬ್ಲೂ ಕಲರ್ ಜೀನ್ಸು ಮ್ಯಾಚ್ ಮಾಡ್ಕೊಂಡಿರೋದು. ಇವಾಗ ಸ್ಟೈಲಿಂಗ್, ಜಸ್ಟ್ ನಾರ್ಮಲ್ ಸ್ಟೈಲಿಂಗ್ ಏನಾದರೂ ಡಿಫ್ರೆಂಟಾಗಿ ಕಾಣಿಸ್ಕೋಬೇಕು ಅಂತ ಇದ್ದರೆ ಇದನ್ನು ಫೋಲ್ಡ್ ಮಾಡಬೇಕು. ಇದು ಫಸ್ಟೇ ಓವರ್ ಸೈಜ್ಡ್ ಆಯಿತಾ, ಫಿಟ್ಟಿಂಗ್ ಇಲ್ಲ ಅಂತ ಹೇಳಬೇಡಿ. ಇದು ಈ ಥರನೇ ಬರೋದು, ಸ್ವಲ್ಪ ಲೂಸಾಗಿ. ಸೊ ಇಲ್ಲಿ ಮುಂದೆ ಅಂದರೆ ಫುಲ್ಲು ಇನ್ಶರ್ಟ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಬೆಲ್ಟ್ ಏನಾದರೂ ಹಾಕ್ಕೊಳ್ಬೇಕು ಅಂದರೆ ಸೊ ಫಾರ್ಮಲಾಗಿ ಕಾಣ್ತೀವಿ. ಸೊ ಇನ್ನೂ ಒಂದು ಸ್ಟೈಲ್ ಇದು ಒನ್ ಟೈಪ್ ಆಫ್ ಸ್ಟೈಲ್. ಓಕೆನಾ? ಕ್ಲೀನಾಗಿ ಡಿಸೆಂಟಾಗಿ ನಿಮಗೇನಾದರೂ ಫಾರ್ಮಲ್ ಲುಕ್ ಬೇಕು ಅಂದರೆ ಈ ಥರ. ಓಕೆ, ಇದಕ್ಕೆ ಬ್ಲ್ಯಾಕ್ ಪ್ಯಾಂಟು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇನ್ನೂ ಒಂದು ಲುಕ್ ಬೇಕು ಅಂದರೆ ಮುಂದೆ ಫ್ರಂಟು ನಾನು ಫೋಲ್ಡ್ ಮಾಡಿದ್ದೀನಿ. ಸೊ ಇದು ಒಂಥರ ಸ್ಟೈಲ್ ಆಗುತ್ತೆ, ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಅದು ಬೇರೆ, ಇದು ಬೇರೆ. ಆ್ಯಂಡ್ ಇದರಲ್ಲಿ ಏನಪ್ಪ ಅಂದರೆ ಬಟನ್ನು ಮತ್ತು ಕ್ಲೋಸ್ ಇದೆ, ಕಾಣಿಸಲ್ಲ. ಇವಾಗ ಇನ್ನೊಂದು ಸ್ಟೈಲ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಒಂದು ಸ್ಟೈಲಿಂಗು ಈ ಥರ ಇದೆ. ಓಪನ್ ಶರ್ಟ್ ಹಾಕೊಳಕ್ಕೆ ಇಷ್ಟಪಡ್ತಾರೆ, ಒಳಗಡೆ ಟೀ ಶರ್ಟ್ ಹಾಕ್ಕೊಂಡಿರೋದು ನಾನು. ಆ್ಯಂಡ್ ಇದು ಒಂದು ಲುಕ್ ಚೆನ್ನಾಗಿದೆ ಅಲ್ಲ ಈ ಲುಕ್ಕು. ಆ್ಯಕ್ಚುಲಿ ಇದು ಸಕ್ಕತ್ತಾಗಿ ಕಾಣುತ್ತೆ. ಇದರಲ್ಲಿ ತುಂಬ ಕಲರ್ಸ್ ಇದೆ, ವೈಟ್, ಗ್ರೀನ್, ಯೆಲ್ಲೋ ಮತ್ತು ಪಿಂಕ್. ಸೊ ಪಿಂಕ್ ತುಂಬಾ ಎಫೆಕ್ಟಿವ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ತರಿಸಿದೆ. ಇದಕ್ಕೆ ಪ್ರೈಸ್ ಜಸ್ಟ್ 625 ರೂಪೀಸ್. ಆ್ಯಂಡ್ ಆ್ಯಂಡ್ ಈ ಶರ್ಟಿಗೆ ನಾನು ವೈಟ್ ಕಲರ್ ಟಾಪ್ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕು ಹಾಕೋಬೋದು, ನೀವು ಮ್ಯಾಚ್ ಮಾಡಿಕೊಂಡು ನಿಮಗೆ ಯಾವುದು ಬೇಕೋ ಆ ಥರ ಹಾಕ್ಕೋಬೋದು. ಇವಾಗ ಆ್ಯಕ್ಚುಲಿ ಟ್ರೆಂಡಿಂಗ್ ನಡೀತಾ ಇದೆ. ಸೊ ಈ ಥರ ನಾರ್ಮಲಾಗಿ ದೊಗ್ಲ ಶರ್ಟ್ ಹಾಕ್ಕೊಂಡು ಆ್ಯಂಡ್ ಜೀನ್ಸ್ ಹಾಕ್ಕೊಂಡು ಸೊ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಒಂದು ಲುಕ್ ನಿಮಗೆ ಇಷ್ಟ ಆಗಿದ್ರೆ ನೀವು ರಿಕ್ರಿಯೇಟ್ ಮಾಡಬಹುದು. ಆ್ಯಂಡ್ ಇವಾಗ ಸೆಕೆಂಡ್ ಔಟ್ಫಿಟ್ ಯಾವುದು ಅಂತ ನೋಡೋಣ. ಇದು ಓವರ್ ಸೈಜ್ಡ್ ಟೀ ಶರ್ಟ್. ಈ ಸರಿ ಎಲ್ಲ ಓವರ್ ಸೈಜ್ಡ್ ತರಿಸಿದ್ದೀನಿ ಅಂತ ಬೈಕೋಬೇಡಿ. ಇದು ಟೀ ಶರ್ಟು, ಇದು ಶರ್ಟು. ಯಾಕೆಂದರೆ ನಾರ್ಮಲ್ ಟ್ರಾವೆಲ್ಲಿಗೆ, ಆಮೇಲೆ ಹೊರಗಡೆ ಏನಾದರೂ ಶಾಪಿಂಗಿಗೆ, ಕಾಲೇಜಿಗೆ ಆ್ಯಂಡ್ ಎಲ್ಲಾದರೂ ಆರಾಮಾಗಿ ಹಾಕೊಂಡು ಹೋಗ್ಬೋದು, ಕಂಫರ್ಟೇಬಲ್ ಆಗಿರುತ್ತೆ. ಸೊ ಎಲ್ಲ ಹುಡುಗಿರಿಗೂ ಈ ಥರ ಓವರ್ ಸೈಜ್ಡ್ ಟೀ ಶರ್ಟ್ ಎಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ನನಗೂ ತುಂಬ ಇಷ್ಟ, ಅದಕ್ಕೆ ಇತ್ತೀಚೆಗೆ ಬರೀ ಓವರ್ ಸೈಜ್ಡ್ ಟೀ ಶರ್ಟ್ ತರಿಸ್ತಾ ಇರೋದು. ಆ್ಯಂಡ್ ಇದೊಂಥರ ಚೆನ್ನಾಗಿದೆ, ಕಲರು ಅಷ್ಟೇ ಆ್ಯಂಡ್ ಪ್ಯಾಟ್ರನು ಅಷ್ಟೇ. ಇದರಲ್ಲಿ ತುಂಬ ಕಲರ್ಸು ಮತ್ತು ಡಿಸೈನ್ಸ್ ಇದೆ, ನೀವು ಚೆಕ್ ಮಾಡಬಹುದು. ಆ್ಯಂಡ್ ಇದಕ್ಕೆ ಪ್ರೈಸ್ ತೀರಾ ಕಡಿಮೆ, ನಾನು ಆಮೇಲೆ ಹೇಳ್ತೀನಿ. ಆಮೇಲೆ ಕ್ವಾಲಿಟಿನೂ ಅಷ್ಟೇ. ಇದು ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ವೇರ್ ಮಾಡಿದ್ದೀನಿ. ಒಂದು 2 ಸರಿ ವೇರ್ ಮಾಡಿದ್ದೀನಿ. ಒಂದು ವಾಶು ಆಗಿದೆ, ಬಟ್ ಏನೂ ಆಗಿಲ್ಲ, ಫೇಡ್ ಏನೂ ಆಗಿಲ್ಲ. 100% ಕ್ವಾಲಿಟಿ ಚೆನ್ನಾಗಿದೆ.
ಇದು ನನ್ನ ರೆಕಮೆಂಡೆಡ್. ನಾನು ಸುಮ್ಮನೆ ಪ್ರಮೋಷನ್ ಮಾಡ್ತಿಲ್ಲ ಅಥವಾ ನೀವು ತಗೊಳ್ಳಿ ಹಾಗೆ ಹಿಂಗೆ ಅಂತ ಏನೂ ಮಾಡ್ತಾ ಇಲ್ಲ. ಇದು ನಾನು ಪರ್ಸ್ನಲಿ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಸೊ ಯಾ, ಚೆನ್ನಾಗಿದೆ ಈ ಒಂದು ಕಲರು ಮತ್ತು ಈ ಒಂದು ಕ್ವಾಲಿಟಿ. ಇವಾಗ ಇದನ್ನ ವೇರ್ ಮಾಡ್ಕೊಂಡು ಬರ್ತೀನಿ, ಹಾಗೆ ಸ್ಟೈಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಜಸ್ಟ್ ವೇರಿಂಗ್, ಓಕೆನಾ. ಏನಾದ್ರು ಸ್ಟೈಲಿಂಗ್ ಮಾಡಬೇಕು ಅಂತಂದರೆ ಹಿಂದ್ಗಡೆ ಬ್ಯಾಕ್ ಸೈಡು ಇನ್ಶರ್ಟ್ ಮಾಡಿಕೊಂಡು ಫ್ರಂಟ್ ಮುಂದೆ ಈ ಥರ ಮಾಡಿಕೊಂಡ್ರೆ ಇದೊಂಥರ. ಆ್ಯಂಡ್ ಇದಕ್ಕೆ ನೀವು ಶಾರ್ಟ್ಸ್ ಹಾಕೋಬೋದು, ಲೈಕ್ ಸ್ಮಾಲ್ ಶಾರ್ಟ್ಸ್ ಆ್ಯಂಡ್ ಸ್ಕರ್ಟ್ ಹಾಕೋಬೋದು. ಸೊ ಎಲ್ಲ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಇದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ, ತೀರಾ ಕಡಿಮೆ ಅಂತ ಹೇಳಿದೆ, 349 ರುಪೀಸ್. ಎಸ್ ಇಂದ ಅಪ್ ಟು XXL ತನಕ ಆಪ್ಷನ್ ಇದೆ, ಯಾರು ಬೇಕಾದರೂ ಹಾಕೋಬೋದು. ಈ ಒಂದು ಟೀ ಶರ್ಟ್ ದೊಗ್ಲ ಟೀ ಶರ್ಟ್ ಒಂಥರ ಲೂಸ್ ಆಗಿ ಫ್ರೀ ಅಂತ ಅನಿಸುತ್ತೆ, ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನ ಯಾವಾಗಲೂ ಪ್ರಿಫರ್ ಮಾಡ್ತೀನಿ ಟ್ರಾವೆಲಿಗೆ, ಅಥವಾ ಎಲ್ಲಾದರೂ ಇಲ್ಲೇನಾದ್ರು ಚಿಕ್ಕ ಪುಟ್ಟ ಕೆಲಸ ಇದೆ ಇದನ್ನ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ನನ್ನ ಸೆಕೆಂಡ್ ಔಟ್ಫಿಟ್. ಥರ್ಡ್ ಔಟ್ಫಿಟ್ ಯಾವುದು ಅಂತ ನೋಡಿ. ಮೊನ್ನೆ ಬಂದಿದ್ದು ಪಾರ್ಸೆಲ್ಲು, ಹೇಗಿದೆ ಅಂತ ಗೊತ್ತಿಲ್ಲ. ಇದು ಫ್ಲಾರಲ್ ಕ್ರಾಪ್ ಟಾಪ್. ಎಲ್ಲದೂ ಒಂದೊಂದು ಥರ ತರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಈ ಥರ ಇದೆ. ಕ್ಯೂಟಾಗಿದೆ ಅಲ್ಲ, ಸಾರಿ ಯಾವ್ದು ಫ್ರಂಟು, ಇದು ಫ್ರಂಟು. ಕ್ಯೂಟಾಗಿದೆ ಅಲ್ಲ. ಆ್ಯಂಡ್ ಫ್ಲೋರಲ್ ಡಿಸೈನ್ ಇದೆ ರೆಡ್ ಕಲರಲ್ಲಿ, ಆ್ಯಂಡ್ ಫುಲ್ ರೋಸ್ ಇದೆ. ನೀವಿದು ಜೀನ್ಸಿಗೂ ಹಾಕ್ಕೊಂಡು ಹೋಗ್ಬೋದು ಅಥವಾ ಸ್ಕರ್ಟಿಗೂ ಮ್ಯಾಚ್ ಮಾಡ್ಬೋದು. ಆ್ಯಂಡ್ ಎಲ್ಲದಕ್ಕೂ ಆಗುತ್ತೆ, ಆಲ್ ಇನ್ ಒನ್. ನಾನು ಒಂದು ಸ್ಕರ್ಟಿಗೆ ತೋರಿಸ್ತೀನಿ, ಒಂದು ಪ್ಯಾಂಟಿಗೆ ತೋರಿಸ್ತೀನಿ, ಓಕೆನಾ. ಆ್ಯಂಡ್ ಇದಕ್ಕೆ ಪ್ರೈಸ್ ಎಷ್ಟು ಅಂತಲೂ ಹೇಳ್ತೀನಿ. ಹೇಗೆ ಕಾಣ್ತಿದೆ? ಚೆನ್ನಾಗಿ ಕಾಣ್ತಿದೆ ಅಲ್ಲ. ಫಸ್ಟಿಗೆ ನಾನು ಜೀನ್ಸ್ ಹಾಕ್ಕೊಂಡೆ ಆಯಿತಾ, ಅಷ್ಟು ನನಗೆ ಎಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಬ್ಲ್ಯಾಕ್ ಹಾಕ್ಕೊಂಡೆ, ಸಕ್ಕರಾಗಿ ಅನಿಸ್ತು. ಆ್ಯಂಡ್ ಇದಕ್ಕೆ ತೀರಾ ಕಡಿಮೆ ಬೆಲೆ, 379 ರುಪೀಸ್ ಈ ಒಂದು ಟಾಪಿಗೆ. ಆ್ಯಂಡ್ ಇದರಲ್ಲಿ 4 ಫ್ಲೋರಲ್ ಡಿಸೈನ್ ಕಲರ್ಸ್ ಇದೆ, ಸೊ ನೀವು ಚೆಕ್ ಮಾಡಬಹುದು. ಅದರಲ್ಲಿ ನನಗೆ ರೆಡ್ ಇಷ್ಟ ಆಯಿತು ಅಂತ ನಾನು ತರಿಸ್ಕೊಂಡಿದ್ದು. ಇದರಲ್ಲಿ ಸ್ಟೈಲಿಂಗ್ ಮಾಡಬೇಕು ಅಂದರೆ ಜ್ಯುವೆಲ್ಸು ಮತ್ತು ಹೇರ್ ಸ್ಟೈಲು ಆಮೇಲೆ ವಾಚು ಅದರಿಂದ ಸ್ಟೈಲ್ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಈ ಟಾಪ್ ಏನು ಮಾಡೋಕ್ಕಾಗಲ್ಲ. ಸೊ ಬೇಕಾದರೆ ನಾನು ಇದಕ್ಕೆ ಸ್ಕರ್ಟ್ ಹಾಕೊಂಡು ಬರ್ತೀನಿ, ನೋಡೋಣ ಅದು ಚೆನ್ನಾಗಿ ಕಾಣುತ್ತೋ ಇದು ಚೆನ್ನಾಗಿ ಕಾಣುತ್ತೆ ಅಂತ ನೀವೇ. ಸೊ ಇದು ಸ್ಕರ್ಟ್, ಲಾಂಗ್ ಸ್ಕರ್ಟ್. ಶಾರ್ಟು ಹಾಕೋಬೋದು, ಬಟ್ ಫ್ಲೋರಲ್ ಡಿಸೈನ್ ಇದೆಯಲ್ಲ ಅದಕ್ಕೆ ನಾನು ಲಾಂಗ್ ಸ್ಕರ್ಟ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಫಸ್ಟೇ ಇತ್ತು ಆಫ್ ವೈಟ್ ಸ್ಕರ್ಟ್. ಆ್ಯಕ್ಚುಲಿ ಇದೇನು ಗೊತ್ತಾ, ಫುಲ್ ಕಲರ್ ಇತ್ತು, ವೈಟ್ ಕಲರ್ ಇತ್ತು. ನಮ್ಮ ಮನೇಲಿ ಕಲರ್ ಹಾಕಿ ಆಫ್ ವೈಟ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು 2,000 ರೂಪಾಯಿ ಕೊಟ್ಟಿದ್ದೆ. ಇವಾಗ ಆಫ್ ವೈಟಾಗಿ ಯೂಸ್ ಮಾಡ್ತಾಯಿದ್ದೆ. ಇವಾಗ ಇದು ಒಂದು ನಾರ್ಮಲ್ ಟಾಪ್, ಓಕೆ. ಒಂಥರ ಟಾಪು ಮತ್ತು ಶರ್ಟ್ ಎರಡು ಮಿಕ್ಸ್. ಕಾಲರ್ ಇಲ್ಲ, ನಾರ್ಮಲ್ ವಿ ನೆಕ್, ಕೆಳಗಡೆ ಥ್ರೆಡ್ ವರ್ಕಲ್ಲಿದೆ. ಆ್ಯಂಡ್ ಇದು ಒಂಥರ ಪಿಸ್ತಾ ಕಲರ್ ಥರ ಇದೆ. ಪಿಸ್ತಾ ಅಲ್ಲ, ಐ ಡೋಂಟ್ ನೋ, ಸ್ಕೈ ಬ್ಲೂ. ಇಲ್ಲಿ ಸ್ಕೈ ಬ್ಲೂ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಸ್ಕೈ ಬ್ಲೂ ಥರ ಇಲ್ಲ. ಅಲ್ಲಿ ಹೆಂಗಿತ್ತು ಹಾಗೇ ಇದೆ, ಓಕೆನಾ. ಸೊ ಈ ಒಂದು ಟಾಪ್ ಈ ಸ್ಕರ್ಟ್ ಮೇಲೆ ಹಾಕ್ಕೊಂಡು ನೋಡ್ತೀನಿ ಯಾವ ಥರ ಕಾಣುತ್ತೆ ಅಂತ ನೀವೇ ನೋಡಿ. ಹೇಗೆ ಕಾಣ್ತಿದೆ ಈ ಒಂದು ಸ್ಕರ್ಟಿಗೆ? ಅಷ್ಟೊಂದು ಏನು ಎಫೆಕ್ಟಿವ್ ಇಲ್ಲ, ನಾರ್ಮಲಾಗಿ ಕಾಣ್ತಿದೆ. ನಾರ್ಮಲ್ ಟಾಪ್ ಅಲ್ಲ, ಮೋಸ್ಟ್ಲಿ ಜೀನ್ಸ್ ಪ್ಯಾಂಟಿಗೆ ಚೆನ್ನಾಗಿ ಕಾಣ್ಬೋದೇನೋ. ಆಮೇಲೆ ಹಾಕ್ಕೊಂಡು ಬರ್ತೀನಿ. ಆ್ಯಂಡ್ ಇದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ? 489 ರುಪೀಸ್. ಇದರಲ್ಲಿ 1 2 3 4 ಕಲರ್ ಇದೆ. ಎಸ್ಸಿಂದ ಅಪ್ ಟು XXL ತನಕ ಆಪ್ಷನ್ ಇದೆ. 65% ನನಗೆ ಆಫರಲ್ಲಿ ಸಿಕ್ತು ಬಿಕಾಸ್ ಆಫ್ ದಿವಾಲಿ. ಅದಕ್ಕೆ ಹಬ್ಬಗಳಿಗೆಲ್ಲ ಆಫರ್ ಕೊಟ್ಬಿಟ್ಟಿದ್ದಾರೆ. ಒಂದಿಷ್ಟು ಕಲೆಕ್ಷನ್ ತರಿಸಿದ್ದೀನಿ, ಇನ್ನೂ ಒಂದು ಕಲೆಕ್ಷನ್ ಮಾಡೋದಿದೆ. ನಿಮ್ಮ ಫೇವ್ರೆಟ್ ಕುರ್ತಾ ಸೆಟ್ ಅದು ನೆಕ್ಸ್ಟ್ ಕಲೆಕ್ಷನ್ ವೀಡಿಯೋದಲ್ಲಿ ಬರುತ್ತೆ. ಇವಾಗಲೇ ಹೇಳಿಬಿಟ್ಟಿದ್ದೀನಿ. ಈ ಒಂದು ಟಾಪ್ ಈ ಥರ ಕಾಣ್ತಾ ಇದೆ. ಸೊ ಪ್ಯಾಂಟಲ್ಲಿ ಯಾವ ಥರ ಕಾಣುತ್ತೆ ಅಂತ ಒಂದು ಸರಿ ನೋಡಿ ಅಂತೆ ಬನ್ನಿ. ಇದು ನಾರ್ಮಲ್ ಆಗಿ ಜೀನ್ಸ್ ಪ್ಯಾಂಟ್, ಟೋನ್ ಜೀನ್ಸ್ ಪ್ಯಾಂಟಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಾರ್ಮಲ್ ಆಗಿ ಕಾಟನ್ ಪ್ಯಾಂಟ್ ಬರುತ್ತೆ ಗೊತ್ತಾ, ಫ್ರೀಯಾಗಿ, ಅದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಎಲಾಸ್ಟಿಕ್ ಇದೆ, ನೀವು ಈ ಥರ ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಶಾರ್ಟಾಗಿ ಸ್ಲೀವ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ.
ಇವಾಗ ಲಾಸ್ಟ್ ಟಾಪ್ ಯಾವುದು ಅಂತ ನೋಡೋಣ. ನನ್ನ ಫೇವ್ರೆಟ್ ಕಲರ್, ಅದು ಮಾಮೂಲಿ ಟಾಪ್, ವೈಟ್ ಕಲರ್. ಇದೊಂಥರ ಫಂಕಿ ಥರ ಇತ್ತು ಆಯಿತಾ. ಓವರ್ ಸೈಜ್ ಟಿ ಶರ್ಟ್ ಚೆನ್ನಾಗಿದೆಯಾ. ಎಲ್ಲ ಹುಡುಗಿರು ಇಲ್ಲೇ ಇದ್ದಾರೆ. ನಿಮಗೆ ಯಾವ್ಯಾವ ಥರ ಹೇರ್ ಸ್ಟೈಲ್ ಬೇಕೋ ಎಲ್ಲ ಇಲ್ಲೇ ಇದೆ, ಅದೇ ಕಲರ್ ಚೇಂಜ್ ಅಷ್ಟೇ. ಚೇತನ, ನಿಂದು ಯಾವ್ದು ಹೇರ್ ಸ್ಟೈಲ್ ಚೇತೋ? ಇದೆ ಅಲ್ಲ. ನಾನು ನಾರ್ಮಲಾಗಿ ಆ್ಯಕ್ಚುಲಿ ಬನ್ ಹಾಕೊತೀನಿ. ನನಗೆ ತುಂಬ ಇಷ್ಟ ಅಂದರೆ ನಂಗೆ ಕರ್ಲಿ ಹೇರ್. ನಂಗೆ ಕರ್ಲಿ ಹೇರ್ ಅಂದರೆ ಅಷ್ಟು ಇಷ್ಟ. ಬಟ್ ಈ ಥರ ಕೂದಲು ಇದೆ, ಏನೂ ಮಾಡೋಕ್ಕಾಗಲ್ಲ. ದೇವ್ರು ಒಂದು ಕೊಟ್ಟರೆ ನಾವು ಇನ್ನೊಂದು ಇಷ್ಟಪಡ್ತೀವಿ. ಸೊ ನನಗೆ ಕರ್ಲ್ಸ್ ಇಷ್ಟ, ಚೇತುಗೆ ಫ್ರೀ ಹೇರ್. ನಾನು ಯಾವಾಗಲೂ ಬನ್ ಹಾಕ್ಕೊತಾ ಇರ್ತೀನಿ ಮೇಲ್ಗಡೆಗೆ. ಸೊ ಈ ಒಂದು ಟಾಪಿಗೆ ಎಷ್ಟು ಅಂತ ಆಮೇಲೆ ಹೇಳ್ತೀನಿ, ಇವಾಗ ಹಾಕ್ಕೊಂಡು ಬರ್ತೀನಿ. ಇದು ಜಸ್ಟ್ ವೇರಿಂಗ್ ಆಯಿತಾ. ನಾರ್ಮಲ್ ಟಿ ಶರ್ಟ್ ಹೇಗೆ ಕಾಣುತ್ತೆ, ಆ್ಯಕ್ಚುಲಿ ಹೀಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಅನಿಸುತ್ತೆ ಫ್ರೀಯಾಗಿ. ಆ್ಯಂಡ್ ಇದಕ್ಕೆ ಪ್ರೈಸ್ ಜಸ್ಟ್ 499 rupees. ಸ್ಟೈಲಿಂಗ್ ಹಿಂಗೆ ಮಾಡ್ಕೊಳ್ಳೋದು ಅಂದರೆ ಹಿಂಗೆ ಬರ್ತೀನಿ. ಇದು ಸ್ಟೈಲಿಂಗಿಗೆ ಒಂದು ಬೆಲ್ಟ್ ಹಾಕ್ಕೊಂಡಿದ್ದೀನಿ, ದೊಡ್ಡ ಬೆಲ್ಟು. ಆ್ಯಂಡ್ ಇತ್ತೀಚಿಗೆ ತೊಗೊಂಡಿದ್ದು. ಸೊ ಇದಕ್ಕೆ ಮ್ಯಾಚ್ ಆಗ್ತಾಯಿದೆ. ಆ್ಯಂಡ್ ಇದಕ್ಕೆ ಬ್ಲ್ಯಾಕ್ ಕಲರ್ ಇನ್ನೂ ಚೆನ್ನಾಗಿ ಕಾಣುತ್ತೆ, ಇನ್ನೂ ಎಫೆಕ್ಟಿವ್ ಆಗಿ ಕಾಣುತ್ತೆ. ಸೊ ನನಗೆ ಲೈಟ್ ಇಷ್ಟ ಅಂತ ನಾನು ಲೈಟ್ ಬೆಲ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಫೈನಲ್ ಕಲೆಕ್ಷನ್ ವಿಡಿಯೋ. ಇಷ್ಟು ಟಾಪಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಚಂದ ಕಲೆಕ್ಷನ್ ವಿಡಿಯೋ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್.